ವೀಕ್ಷಕರೇ, ಬಜಾಜ್ ಪಲ್ಸರ್ ವಿಶ್ವದ ಅತ್ಯಂತ ಯಶಸ್ವಿ ಮೋಟಾರ್ ಸೈಕಲ್ಗಳಲ್ಲಿ ಒಂದು. ಯಾಕೆಂದ್ರೆ 2 ಕೋಟಿಗಿಂತಲೂ ಕೂಡ ಹೆಚ್ಚು ಪಲ್ಸರ್ ಬೈಕ್ಗಳು ಇವತ್ತು ರಸ್ತೆಗಳ ಮೇಲೆ ಓಡಾಡುತ್ತಿರುವುದನ್ನು ನೀವು ಕಾಣಬಹುದು. ಮತ್ತೆ ಈಗಲೂ ಕೂಡ ಅದರ ಜನಪ್ರಿಯತೆ ಬಜಾರ್ನಲ್ಲಿ ಎಷ್ಟಿದೆ ಅಂತ ನಿಮಗೆ ಗೊತ್ತಾ? ವೀಕ್ಷಕರೇ, ನೀವು ಈ ಒಂದು ವಿಡಿಯೋವನ್ನು ನೋಡಿ ಮುಗಿಸೋದ್ರ ಒಳಗೆ ಸುಮಾರು 8 ಪಲ್ಸರ್ ಬೈಕ್ಗಳು ಮಾರಾಟ ಆಗಿರ್ತವೆ. ಯಾಕೆಂದ್ರೆ ಸರಾಸರಿಯಾಗಿ ಪ್ರತಿ 2 ನಿಮಿಷಕ್ಕೆ ಒಂದು ಪಲ್ಸರ್ ಬೈಕ್ ಮಾರಾಟ ಆಗುತ್ತೆ. ಆದರೆ ಪಲ್ಸರ್ನ ಯಶೋಗಾಥೆ ಅದರ ಕತೆಗಷ್ಟೇ ಸೀಮಿತವಾದದಲ್ಲ, ಬದಲಾಗಿ ಇದು ಮುಳುಗ್ತದಂತ ಬಜಾಜ್ 2 ವೀಲರ್ ಸಂಸ್ಥೆಯನ್ನ ರಕ್ಷಿಸಿ ಉಳಿಸಿದಂತ ಮೋಟಾರ್ ಸೈಕಲ್. ಈಗ ಪ್ರಶ್ನೆ ಏನಂದ್ರೆ, 90ರ ಕೊನೆಯಲ್ಲಿ ಚೇತಕ್ ಮತ್ತು ಇದರ ಐತಿಹಾಸಿಕ ಮತ್ತು ಯಶಸ್ವಿ ಸ್ಕೂಟರ್ಗಳನ್ನ ತಯಾರು ಮಾಡಿದಂತ ಬಜಾಜ್ ಕಂಪನಿ ತನ್ನ ಚಾರ್ಮನ್ನ ಹೇಗೆ ಕಳೆದುಕೊಳ್ತು? ರಾಜೀವ್ ಬಜಾಜ್ರವರು ಪಲ್ಸರ್ನ ಸಹಾಯದಿಂದ ಮುಳುಗ್ತದಂತ ಈ ಒಂದು ಕಂಪನಿಯನ್ನ ಮತ್ತೆ ಕಾಂಪಿಟೇಟಿವ್ ಮಾರುಕಟ್ಟೆಗೆ ಹೇಗೆ ವಾಪಸ್ ತಂದ್ರು ಅನ್ನುವಂತ ಈ ಎಲ್ಲ ವಿವರಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ವೀಕ್ಷಕರೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತ ಸುಮಾರು 40 ವರ್ಷಗಳ ನಂತರ ಒಂದು ಹೊಸ ಯುಗ ಶುರುವಾಯಿತು. ಮೊದಲ ಬಾರಿಗೆ ಸಾಮಾನ್ಯ ಜನರ ಆರ್ಥಿಕ ಸ್ಥಿತಿ ಎಷ್ಟರ ಮಟ್ಟಿಗೆ ಸುಧಾರಿಸ್ತು ಅಂದ್ರೆ, ಅದು ತಮ್ಮ ಮೂಲಭೂತ ಅಗತ್ಯಗಳನ್ನ ಮೀರಿ ಸ್ಕೂಟರ್ಗಳು ಮತ್ತೆ ಮೋಟಾರ್ ಸೈಕಲ್ಗಳನ್ನ ಕೊಳ್ಳುವ ಬಗ್ಗೆ ಯೋಚಿಸಲು ಶುರು ಮಾಡಿದ್ರು. ಆದ್ರೆ ಆಸಕ್ತಿಕರ ವಿಷಯ ಏನಂದ್ರೆ, ಈ ಒಂದು ಸಮಯದಲ್ಲಿ ಜನ ಮೋಟಾರ್ ಸೈಕಲ್ಗಳನ್ನ ಅದರ ಟಾಪ್ ಸ್ಪೀಡ್ ಎಷ್ಟು, ಅದರ ಪಿಕಪ್ ಎಷ್ಟು ಅಂತ ನೋಡಿ ಯಾರು ಕೂಡ ಖರೀದಿ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಆಗ ಒಂದೇ ಒಂದು ವಿಷಯ ಮುಖ್ಯ ಆಗಿತ್ತು, ಇದು ಎಷ್ಟು ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಅನ್ನೋದು. ಆದ್ರಿಂದ ಮೋಟಾರ್ ಸೈಕಲ್ ವಿಭಾಗದಲ್ಲಿ ಹೀರೋ ಹೋಂಡಾ ಅತ್ಯಂತ ಯಶಸ್ವಿ ಕಂಪನಿಯಾಗಿತ್ತು. ಅವರ ಸ್ಪ್ಲೆಂಡರ್ ಸಿಡಿ ಮತ್ತೆ ಫ್ಯಾಷನ್ ಗಾಡಿಗಳು ಅತ್ಯಂತ ವಿಶ್ವಾಸಾರ್ಹವಾಗಿ ಇದ್ವು. ಹೀಗಾಗಿ ಮಧ್ಯಮ ವರ್ಗದವರು ಹೆಚ್ಚು ಯೋಚಿಸದೆ ಕಣ್ಣನ್ನು ಮುಚ್ಕೊಂಡು ಅವುಗಳನ್ನ ಖರೀದಿ ಮಾಡ್ತಿದ್ರು. ಇದಲ್ಲದೆ ಮತ್ತು ಕೆಲವರು ತೋರಿಕೆಗಾಗಿ ಯಮಹಾ RX100, ಸುಜುಕಿ ಶೋಗನ್ ಮತ್ತೆ ರಾಯಲ್ ಎನ್ಫೀಲ್ಡ್ ತರದ ಐಷಾರಾಮಿ ಮತ್ತು ಕಡಿಮೆ ಮೈಲೇಜ್ ಅನ್ನ ಕೊಡುವಂತ ಗಾಡಿಗಳನ್ನು ಕೂಡ ಖರೀದಿ ಮಾಡ್ತಿದ್ರು. ಈ ಮೋಟಾರ್ ಸೈಕಲ್ಗಳು ಹೆಚ್ಚಾಗಿ ಮಧ್ಯಮ ವರ್ಗದವರ ಬಜೆಟ್ಗಿಂತ ಕೂಡ ಸದಾ ಹೊರಗಿರ್ತಾ ಇದ್ವು. ಈಗ ಇವುಗಳ ನಡುವೆ ಬಜಾಜ್ ಕೂಡ ಇತ್ತು. ಅದು ಆಗ ತನ್ನ ಕ್ವಾಲಿಟಿ ಸ್ಕೂಟರ್ಗಳಿಂದಾಗಿ ದೇಶಾದ್ಯಂತ ನೆಚ್ಚಿನ ಕಂಪನಿಯಾಗಿ ಹೆಸರು ಮಾಡದಂತ ಸಂಸ್ಥೆ. ತನ್ನ ಚೇತಕ್, ಸೂಪರ್ ಪ್ರಿಯ ಈ ರೀತಿ ಮುಂತಾದ ಯಶಸ್ವಿ ಸ್ಕೂಟರ್ಗಳಿಗಾಗಿ ವರ್ಷಗಳ ಕಾಲ ಜನ ಆಗ ಕಾದು ನಿಂತು ಬುಕ್ ಮಾಡಿ ಖರೀದಿ ಮಾಡ್ತಿದ್ದಂತ ಸಮಯ ಅದು. ಹೀಗಾಗಿ ಆಗ ಬಜಾಜ್ ಎಲ್ಲರೂ ಕೂಡ ಇಷ್ಟ ಆಗುವಂತ ಸ್ಕೂಟರ್ಗಳನ್ನ ಹೆಚ್ಚಾಗಿ ತಯಾರು ಮಾಡುವಂತ ಒಂದು ಕಂಪನಿಯಿಂದ ಜನಮಾನಸದಲ್ಲಿ ಸ್ಥಾನವನ್ನ ಪಡ್ಕೊಂಡಿತ್ತು. ಅಂತ ಪರಿಸ್ಥಿತಿಯಲ್ಲಿ 1991ರಲ್ಲಿ ಲೈಸೆನ್ಸ್ ರಾಜ್ ಕೊನೆಗೊಂಡಾಗ ಮತ್ತೆ LPGಯ ಸುಧಾರಣೆಗಳು ಬಂದಾಗ ಅಚಾನಕ್ಕಾಗಿ ವಿದೇಶಿ ಬ್ರಾಂಡ್ಗಳು ತಮ್ಮ ಮುಂದುವರೆದಂತ ತಂತ್ರಜ್ಞಾನ ಮತ್ತು ಆಧುನಿಕ ಡಿಸೈನ್ಗಳು ಮತ್ತೆ ಶ್ರೇಷ್ಠ ಇಂಜಿನಿಯರಿಂಗ್ ತಂತ್ರಜ್ಞಾನದೊಂದಿಗೆ ಭಾರತೀಯ ಮಾರುಕಟ್ಟೆಗೆ ದಾಂಗುಡಿಯನ್ನ ಇಟ್ಟಿದ್ವು. ಅದರ ನಂತರ ಬಜಾಜ್ನ ಸ್ಕೂಟರ್ಗಳು ಜನರಿಗೆ ಇದ್ದಕ್ಕಿದ್ದ ಹಾಗೇನೆ ಓಲ್ಡ್ ಮಾಡೆಲ್ಗಳ ಹಾಗೆ ಕಾಣಿಸೋದಕ್ಕೆ ಶುರುವಾದವು. ಮತ್ತೆ ಜನರ ಆಸಕ್ತಿ ಆಗ ಸ್ಕೂಟರ್ಗಳಿಗಿಂತ ಕೂಡ ಮೋಟಾರ್ ಸೈಕಲ್ಗಳ ಕಡೆಗೆ ಹೆಚ್ಚಾಗಿ ಹೋಯಿತು. ಮತ್ತೆ ಬಜಾಜ್ ತನ್ನ ಮೋಟಾರ್ ಸೈಕಲ್ ವಿಭಾಗದ ಮೇಲೆ ಯಾವುದೇ ಗಮನವನ್ನು ಕೊಡದೇ ಇರೋದ್ರಿಂದ ಅವರ ಕಂಪನಿ ಕೂಡ ನಷ್ಟಕ್ಕೆ ಒಳಗಾಗೋದಕ್ಕೆ ಶುರುವಾಯಿತು. ವಾಸ್ತವವಾಗಿ ಬಜಾಜ್ 1948ರಲ್ಲಿ ಜಪಾನಿನ ಕವಾಸಕಿಯೊಂದಿಗೆ ಸಹಭಾಗಿತ್ವ ಮಾಡಿಕೊಂಡು ಮೋಟಾರ್ ಸೈಕಲ್ ಮಾರುಕಟ್ಟೆಗೆ ಪ್ರವೇಶ ಮಾಡೋದಕ್ಕೆ ಯೋಜನೆಯನ್ನ ರೂಪಿಸಿತ್ತು. ಆದ್ರೆ ಬಜಾಜ್ ಅದೇ ಮೊದಲ ಬಾರಿಗೆ ಮೋಟಾರ್ ಸೈಕಲ್ ತಯಾರು ಮಾಡ್ತಿದ್ರಿಂದ ಕವಾಸಕಿ ತನ್ನ ಮುಂದುವರಿದ ತಂತ್ರಜ್ಞಾನವನ್ನು ಹಂಚಿಕೊಂಡ್ರು ಬಜಾಜ್ ಅದನ್ನ ಸರಿಯಾಗಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ಕಾರಣಕ್ಕೆ ಅವರ ಕ್ಯಾಲಿಬರ್ ಮತ್ತು ಬಾಕ್ಸರ್ ಈ ರೀತಿ ಮುಂತಾದ ಮೋಟಾರ್ ಸೈಕಲ್ಗಳು ಬಜಾಜ್ಗೆ ದೀರ್ಘಕಾಲಿಕ ಯಶಸ್ಸನ್ನ ತಂದ್ಕೊಡ್ಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ 1970 ಮತ್ತು 80ರ ದಶಕಗಳಲ್ಲಿ ತನ್ನ ಸ್ಕೂಟರ್ಗಳಿಂದಾಗಿ ಭಾರತದ 2 ವೀಲರ್ ಕೈಗಾರಿಕಾ ರಾಜನಾಗಿದ್ದಂತ ಬಜಾಜ್ 1999ರಲ್ಲಿ 4ನೇ ಸ್ಥಾನಕ್ಕೆ ಕುಸಿತಿತ್ತು. ಆಗ ಬಜಾಜ್ ಈ ಒಂದು ಯೋಜನೆಯನ್ನ ಮಾಡುತ್ತೆ, ಇಲ್ಲಿ ಉಳಿಬೇಕಾದ್ರೆ ನಾವು ರಿಯಲ್ ಮೋಟಾರ್ ಸೈಕಲ್ ಸ್ಪೆಕ್ಟರ್ಗೆ ಪ್ರವೇಶವನ್ನ ಮಾಡಬೇಕು ಅಂತ. ಆ ಒಂದು ನಿರ್ಧಾರದಲ್ಲಿ ಕಂಪನಿಯ ಮಂಡಳಿಯಲ್ಲಿ ಕೂಡ ಒತ್ತಡ ಸ್ಪಷ್ಟವಾಗಿ ಕಾಣಿಸ್ಕೊಳ್ತು. ಈಗ ಏನ್ ಮಾಡ್ಬೇಕು ಅಂತ ಯಾರಲ್ಲೂ ಸ್ಪಷ್ಟವಾದಂತ ಉತ್ತರ ಇರಲಿಲ್ಲ. ಹಾಗಾಗಿ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯೋದಕ್ಕೆ ಅಮೆರಿಕದ ಸಲಹಾ ಕಂಪನಿಯಾದಂತ ಮೆಕ್ಸಿಕೋ ಕಂಪನಿಯನ್ನ ಕರೆಯಲಾಯಿತು. ಈ ಒಂದು ಕಂಪನಿ ಭಾರತೀಯ ಮಾರುಕಟ್ಟೆಯನ್ನ ಅನೇಕ ತಿಂಗಳು ಕಾಲ ಅಧ್ಯಯನ ಮಾಡಿ ಅಂತಿಮ ವರದಿಯನ್ನ ಸಲ್ಲಿಸಿತು. ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು, ಭಾರತದಲ್ಲಿ ಹೀರೋ ಹೋಂಡಾ ಮತ್ತು ಯಮಹಾ ಮುಂತಾದ ಶಕ್ತಿಶಾಲಿ ಬ್ರಾಂಡ್ಗಳು ಮೋಟಾರ್ ಸೈಕಲ್ ವಿಭಾಗದಲ್ಲಿ ಪ್ರಬಲರಾಗಿದ್ದಾರೆ. ಅವರನ್ನ ನೇರವಾಗಿ ಎದುರಿಸೋದು ತುಂಬಾ ಕಷ್ಟಕರ ಅನ್ನೋದು ಅವರ ಸ್ಪಷ್ಟ ಅಭಿಪ್ರಾಯ ಆಗಿತ್ತು. ಆ ಒಂದು ಸಮಯದಲ್ಲಿ ಬಜಾಜ್ಗೆ ಅವರ ಸಲಹೆ ಏನಿತ್ತು ಅಂದ್ರೆ, ನೀವು ಹೊಸ ಮೋಟಾರ್ ಸೈಕಲ್ಗಳನ್ನ ಮಾಡಬೇಡಿ, ಬದಲಾಗಿ ಸ್ಕೂಟರ್ಗಳಲ್ಲಿ ನಿಮ್ಮ ತಂತ್ರಜ್ಞಾನವನ್ನ ಅಪ್ಗ್ರೇಡ್ ಮಾಡ್ತಾ ಮುಂದೆ ಹೋಗಿ ಅಂತ ಅವರು ಸೂಚನೆ ಕೊಡ್ತಾರೆ. ಮಂಡಳಿಯ ಸದಸ್ಯರಿಗೆ ಈ ಒಂದು ತೀರ್ಮಾನ ಸರಿ ಅನಿಸ್ತು. ಆದ್ರೆ ಅವ್ರ ಪೈಕಿ ಒಬ್ಬ ವ್ಯಕ್ತಿಗೆ ಈ ಒಂದು ನಿರ್ಣಯ ಇಷ್ಟ ಆಗ್ಲಿಲ್ಲ. ಅವರೇ ರಾಜೀವ್ ಬಜಾಜ್. ರಾಜೀವ್ ಬಜಾಜ್ ರವರು ಕಂಪನಿಯ ಅಧ್ಯಕ್ಷರಾಗಿದ್ದಂತ ರಾಹುಲ್ ಬಜಾಜ್ ರವರ ಮಗ. ಮತ್ತೆ ಆ ಒಂದು ಸಮಯದಲ್ಲಿ ಅವರು ಕಂಪನಿಯ R&D ವಿಭಾಗದಲ್ಲಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಿದ್ರು. ಮತ್ತೆ ಈ ರಾಜೀವ್ ಅವರನ್ನ ಸಾಮಾನ್ಯ ಅಂತ ಅಂದ್ಕೊಳ್ಬೇಡಿ, ಅವರು ಪುಣೆ ವಿಶ್ವವಿದ್ಯಾಲಯದಲ್ಲಿ ಟೆಕ್ನಿಕಲ್ ಇಂಜಿನಿಯರಿಂಗ್ ಮತ್ತು UKಯ ವಾರ್ವಿಕ್ ವಿಶ್ವವಿದ್ಯಾಲಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ನ ಇಂಜಿನಿಯರಿಂಗ್ ನಲ್ಲೂ ಕೂಡ ಮಾಸ್ಟರ್ ಪದವಿಯನ್ನ ಪಡೆದಿದ್ರು. ಅದು ಆ ಒಂದು ಸಮಯದಲ್ಲಿ ವಿಶ್ವದಲ್ಲಿಯೇ ಅತ್ಯಂತ ಮುಂದುವರೆದಂತ ಕೋರ್ಸ್ಗಳಲ್ಲಿ ಒಂದಾಗಿತ್ತು. ಈ ರಾಜೀವ್ರವರಿಗೆ ಮುಂಬರುವಂತ ಫ್ಯೂಚರ್ ನಲ್ಲಿ ಈ ಒಂದು ಮೋಟಾರ್ ಸೈಕಲ್ಗಳದ್ದೇ ಯುಗ ಎಂಬ ಬಗ್ಗೆ ಆಗ್ಲೇ ಅದಮ್ಯವಾದಂತ ನಂಬಿಕೆ ಇತ್ತು. ಮತ್ತೆ ಬಜಾಜ್ ಉಳಿಬೇಕಾದ್ರೆ ಮೋಟಾರ್ ಸೈಕಲ್ ವಿಭಾಗದಲ್ಲಿ ತನ್ನ ಗುರುತನ್ನ ಅದು ರಚಿಸಿಕೊಳ್ಳಬೇಕು ಅಂತ ಅವರು ಬಯಸಿದ್ರು.
ಆದರೆ ಈ ಒಂದು ಸ್ಪರ್ಧಾತ್ಮಕ ಯುಗದ ಮಾರುಕಟ್ಟೆಯಲ್ಲಿ ಹೇಗೆ ನಾವು ಸ್ಟೇಬಲ್ ಆಗಿ ನಿಲ್ಬೇಕು ಅನ್ನೋದ್ರ ಬಗ್ಗೆ ಅವ್ರ ಬಳಿ ಯಾವುದೇ ಸ್ಪಷ್ಟವಾದಂತ ಉತ್ತರ ಇರಲಿಲ್ಲ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯುವಂತ ಸಲುವಾಗಿ ಅವರು ಕಂಪನಿಯ R&D ಮುಖ್ಯಸ್ಥರಾದಂತ ಅಬ್ರಹಾಂ ಜೋಸೆಫ್ ರವರನ್ನ ಕರೀತಾರೆ. ಅವರು ಇಂಜಿನ್ ಡಿಸೈನ್, ಪ್ರೊಡಕ್ಷನ್ ಪ್ರಾಸೆಸ್ ಮತ್ತೆ ತಂತ್ರಜ್ಞಾನದಲ್ಲಿ ಆಳವಾದಂತ ಜ್ಞಾನವನ್ನ ಹೊಂದಿದ್ರು. ಇಬ್ರು ಒಟ್ಟಿಗೆ ಕೂತು ಭಾರತೀಯ ಮೋಟಾರ್ ಸೈಕಲ್ ಮಾರುಕಟ್ಟೆಯಲ್ಲಿ ತಾವೀಗ ಯಾವ ಹೆಜ್ಜೆ ಇಡಬೇಕು ಅಂತ ಯೋಚಿಸಿದ್ರು. ಏಕೆಂದ್ರೆ ಹೀರೋ ಹೋಂಡಾ 100 ಕಡಿಮೆ ಬೆಲೆಯ ಉತ್ತಮ ಫ್ಯೂಯಲ್ ಎಫಿಷಿಯನ್ಸಿ ಇದ್ದಂತ ಡಿಸೈನ್ ವಿಷಯದಲ್ಲೂ ಕೂಡ ಅತ್ಯಾಕರ್ಷಕವಾಗಿ ಇದ್ದಂತ ಟ್ರಸ್ಟ್ ವರ್ತಿ ಬೈಕ್ ಬ್ರಾಂಡ್ ಆಗಿ ಹೊರಹೊಮ್ಮಿತ್ತು. ಇನ್ನೊಂದು ಕಡೆ ಯಮಹಾ ಇತ್ತು. ಆದ್ರೆ ಬಜಾಜ್ಗೆ ಯಾವುದೇ ಪ್ರತಿಸ್ಪರ್ಧಿ ಇರಲಿಲ್ಲ. ಅದರ RX 100 ಮೋಟಾರ್ ಸೈಕಲ್ಗಳನ್ನ ಯಾರೇ ಓಡಿಸಿದ್ರು ಕೂಡ ಅವರು ತಕ್ಷಣವೇ ಅದರ ಮೋಹಕ್ಕೆ ಬೀಳ್ತಿದ್ರು. ಆದ್ರೆ ಸಮಸ್ಯೆ ಏನು ಅಂದ್ರೆ ಅದು ತುಂಬಾ ದುಬಾರಿ ಆದಂತ ಗಾಡಿ. ಹೀಗಾಗಿ ಮಧ್ಯಮ ವರ್ಗದ ಜನತೆ ಅದನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂದ್ರೆ ಇದೇ ಕಾರಣಕ್ಕೆ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಖಾಲಿ ಜಾಗ ಇತ್ತು. ಈ ಒಂದು ಗ್ಯಾಪ್ ಅಲ್ಲಿ ಮಧ್ಯಮ ವರ್ಗದ ಜನ ಇಷ್ಟಪಡಬಲ್ಲಂತ ಒಂದು ಸ್ಟೈಲಿಶ್ ಹಾಗೂ ಹೈ ಕ್ವಾಲಿಟಿಯ ಬೈಕ್ ಒಂದರ ಅಗತ್ಯ ಇತ್ತು. ಮತ್ತೆ ಅದೇ ಕ್ಷಣದಲ್ಲಿ ರಾಜೀವ್ ರವರ ಮನಸ್ಸಿಗೆ ಒಂದು ಐಡಿಯಾ ಕೂಡ ಬಂತು. ತಾವು ಈವರೆಗೂ ಯಾರು ಈ ಒಂದು ಕ್ಷೇತ್ರದಲ್ಲಿ ಮಾಡದಿದ್ದಂತ ಪ್ರಯೋಗವನ್ನ ಮಾಡೋದಕ್ಕೆ ಅವರು ಸಜ್ಜಾಗಿದ್ರು. ಅಂದ್ರೆ ತೀರಾ ಸಾಮಾನ್ಯವಾದ ಹೆಸರಿಗೆ ಮಾತ್ರ ಹೈ ಬಿಲ್ಡಪ್ ಇರುವಂತ ಡಮ್ಮಿ ಮೋಟಾರ್ ಸೈಕಲ್ಗಳನ್ನ ಮಾಡುವಂತ ಬದಲು ಪವರ್ಫುಲ್ ಹಾಗೂ ಸ್ಟೈಲಿಶ್ ಮೋಟಾರ್ ಸೈಕಲ್ನ ಅಭಿವೃದ್ಧಿ ಪಡಿಸೋಣ. ಅದು ನೋಡುಗರ ಕಣ್ಣಿಗೆ ಪ್ರೀಮಿಯಂ ಬೈಕ್ ಆಗಿರ್ಬೇಕು, ಓಡಿಸೋದಕ್ಕೆ ಪವರ್ಫುಲ್ ಆಗಿರ್ಬೇಕು ಹಾಗೂ ಅದರ ಬೆಲೆ ಜನಸಾಮಾನ್ಯರ ಕೈಗೆ ಎಟುಕುವಂತೆ ಇರಬೇಕು ಅಂತ ಅವರು ಯೋಚಿಸಿದ್ರು. ಆದ್ರೆ ಇಲ್ಲಿ ಒಂದು ದೊಡ್ಡ ಸವಾಲು ಎದುರಾಗಿತ್ತು. ಇದಕ್ಕೆ ಬೇಕಾದಂತ ಇಂಜಿನಿಯರಿಂಗ್ ಅನ್ನ ಎಲ್ಲಿಂದ ತರೋದು? ಯಾಕೆಂದ್ರೆ ಈ ರಾಜೀವ್ ಅವ್ರಿಗೆ ಈ ರೀತಿಯ ವರ್ಲ್ಡ್ ಕ್ಲಾಸ್ ಬಜೆಟ್ ನ ಮೋಟಾರ್ ಸೈಕಲ್ ಅನ್ನ ತಮ್ಮ ಬಜಾಜ್ ನ ಇಂಟೀರಿಯರ್ ಡಿಸೈನ್ ನ ತಂಡದಿಂದ ಮಾತ್ರ ಹೊರತರೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಇದು ಗೊತ್ತಿದೆ ಅವರು ಟೋಕ್ಯೋ R&D ಎಂಬ ಪ್ರಸಿದ್ಧ ಜಪಾನೀಸ್ ಡಿಸೈನ್ ನ ಸಂಸ್ಥೆಯೊಂದಿಗೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಳ್ತಾರೆ. ಈ ಟೋಕ್ಯೋ R&D ಜಪಾನೀಸ್ ತಂಡ ಮತ್ತು ಬಜಾಜ್ ನ ಭಾರತೀಯ ಇಂಜಿನಿಯರಿಂಗ್ ತಂಡ ಒಟ್ಟಿಗೆ ಕೆಲಸವನ್ನ ಮಾಡಿ ಮೋಟಾರ್ ಸೈಕಲ್ ನ ಮೂಲ ಕಲ್ಪನೆಯನ್ನ ಹೊಸದಾಗಿ ರೂಪಿಸೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಕೆಲವೇ ದಿನಗಳಲ್ಲಿ ಬಜಾಜ್ ತನ್ನ ತಂಡಕ್ಕೆ ಬ್ರಿಟಿಷ್ ಮೋಟಾರ್ ಸೈಕಲ್ ಡಿಸೈನರ್ ಆಗಿದ್ದಂತ ಗ್ಲೇನ್ ಕೇನ್ ರವರನ್ನು ಕೂಡ ಸೇರಿಸಿಕೊಳ್ತು. ಅವರು BMW, ಹೋಂಡಾ, ಯಮಹಾ, ಹ್ಯಾಲೆ ಡೇವಿಡ್ಸನ್ ಈ ರೀತಿ ಮುಂತಾದ ವರ್ಲ್ಡ್ ಟಾಪ್ ಯಶಸ್ವಿ ಕಂಪನಿಗಳಿಗೆ ಮುಂಚೆನೆ ಕೆಲಸ ಮಾಡಿದ್ರು. ಈ ಗ್ಲೇನ್ ರವರು ಬಜಾಜ್ ನ ಹೊಸ ಮೋಟಾರ್ ಸೈಕಲ್ಗೆ ಕೇವಲ ಡಿಸೈನ್ ಐಡಿಯಾ ಮಾತ್ರ ಕೊಟ್ಟಿಲ್ಲ, ಬದಲಾಗಿ ಇದು ರಿಯಲ್ ಪರ್ಫಾರ್ಮಿಂಗ್ ಮೋಟಾರ್ ಸೈಕಲ್ ಎಂಬುದನ್ನ ಖಚಿತಪಡಿಸಿಕೊಂಡ್ರು. ಆದ್ರೆ ಒಂದ್ ಕಡೆ ರಾಜೀವ್ ಮತ್ತೆ ಇಡೀ ತಂಡ ಈ ಒಂದು ಯೋಜನೆಯಲ್ಲಿ ತುಂಬಾ ಉತ್ಸಾಹಿತರಾಗಿದ್ರೆ, ಇನ್ನೊಂದ್ ಕಡೆ ಸ್ಟೇಕ್ ಹೋಲ್ಡರ್ಗಳ ಮೇಲೆ ಒತ್ತಡ ನಿರಂತರವಾಗಿ ಹೆಚ್ಚಾಗ್ತಾನೆ ಇತ್ತು. ಪ್ರತಿ ಮೀಟಿಂಗ್ ಅಲ್ಲೂ ಕೂಡ ಅವರ ಟೆಕ್ನಿಕಲ್ ಡಿಸೈನ್ ಗಳ ಮೇಲೆ ಪ್ರಶ್ನೆಗಳ ಸುರಿಮಣನೆ ಎದುರಾಗ್ತಿತ್ತು. ಅಬ್ರಹಾಂ ಜೋಸೆಫ್ ರವರು ಪ್ರತಿ ಸಣ್ಣ ದೊಡ್ಡ ಇಂಜಿನಿಯರಿಂಗ್ ನ ಸೆಲೆಕ್ಷನ್ ಕುರಿತು ಅಲ್ಲಿ ಎಲ್ರಿಗೂ ವಿವರವಾಗಿ ವಿವರಿಸಬೇಕಿತ್ತು. ಇದಾಗಿ ಬಹಳಷ್ಟು ಶ್ರಮ ಹಾಗೂ ಪ್ರಯಾಸದ ನಂತರ ರಾಜೀವ್ ಬಜಾಜ್ ರವರ ಈ ಒಂದು ಕನಸಿನ ಮೋಟಾರ್ ಸೈಕಲ್ ಆದಂತ ಬೈಕ್ ಒಂದು ಸಿದ್ಧ ಆಯಿತು. ಅದರ R&D ಮೇಲೆನೆ ಸುಮಾರು 100 ಕೋಟಿ ಹಣವನ್ನ ಸುರಿಯಲಾಗಿತ್ತು. ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ. ಈ ಒಂದು ಬೈಕ್ ಅನ್ನ ರಸ್ತೆಗೆ ಬಿಡುವಂತ ಮುಂಚೆನೆ ಅದರ ಪ್ರೋಟೋಟೈಪ್ ಗಳನ್ನ ರಾತ್ರಿ ಇಡೀ ರಸ್ತೆಗಳ ಮೇಲೆ ಓಡಿಸಲಾಗ್ತಿತ್ತು. ಮತ್ತೆ ಅದರ ಟೆಸ್ಟ್ ರೈಡರ್ಗಳು ಬೆಳಗ್ಗೆ ಗ್ಯಾರೇಜ್ಗೆ ಬಂದಾಗ ನಗ್ತಾ ಒಂದೇ ಒಂದು ಮಾತನ್ನ ಹೇಳ್ತಿದ್ರು, ಈ ಒಂದು ಬೈಕ್ ಭವಿಷ್ಯದ ಭಾರತವನ್ನ ಬದಲಾಯಿಸಲಿದೆ ಅಂತ. ಅಂತಿಮವಾಗಿ ನವೆಂಬರ್ 2001ರಲ್ಲಿ ಆ ದಿನ ಬಂದೇ ಬಿಡ್ತು. ಈ ಒಂದು ಬೈಕ್ ಅನ್ನ ವಿಶ್ವದ ಮುಂದೆ ಕೊನೆಗೂ ತಂದಿಡಲಾಯಿತು. ಮತ್ತೆ ಅದಕ್ಕೆ ಅವರು ಇಟ್ಟಂತ ಹೆಸರೇ ಪಲ್ಸರ್. ಆದ್ರೆ ಈ ಒಂದು ಬೈಕ್ಗೆ ಪಲ್ಸರ್ ಅಂತಾನೆ ಯಾಕೆ ಹೆಸರಿಟ್ರು ಗೊತ್ತಾ ವೀಕ್ಷಕರೇ? ಏಕೆಂದ್ರೆ ಬಜಾಜ್ಗೆ ಈ ಒಂದು ಹೆಸರು ತುಂಬಾ ಇಷ್ಟ ಆಗಿತ್ತು. ಅದರ ಅರ್ಥ ಶಕ್ತಿ, ವೇಗ ಅಂತ. ಮತ್ತೆ ಆ ಒಂದು ಬೈಕ್ ಅನ್ನ ರೈಡ್ ಮಾಡೋರಲ್ಲಿ ಒಂದು ಸ್ಟ್ರಾಂಗ್ ಫೀಲಿಂಗ್ ಅನ್ನ ನೀಡಬೇಕಾಗಿತ್ತು. ಹಾಗಾಗಿ ನಿಜವಾಗಿ ಈ ಒಂದು ಪಲ್ಸರ್ ಎಂಬ ಹೆಸರು ಸುಮ್ಮನೆ ರ್ಯಾಂಡಮ್ ಆಗಿ ಆರಿಸಲ್ಪಟ್ಟಂತ ಹೆಸರಲ್ಲ. ಬ್ರಹ್ಮಾಂಡದಲ್ಲಿ ಒಂದು ವಿಶಿಷ್ಟ ಬಗೆಯ ನಕ್ಷತ್ರ ಇದೆ, ಅದನ್ನ ಪಲ್ಸರ್ ಅಂತ ಕರೀತಾರೆ. ಅದೊಂದು ಆಗಸದ ನಡುವೆ ತೀವ್ರ ಗತಿಯಲ್ಲಿ ತಿರುಗ್ತಿರುವಂತ ನ್ಯೂಟ್ರಾನ್ ನಕ್ಷತ್ರ. ಅದು ತಿರುಗ್ತಾ ನಿರಂತರವಾಗಿ ಎನರ್ಜಿಯ ಶಕ್ತಿಶಾಲಿ ಕಿರಣಗಳನ್ನ ಹೊರಹಾಕುತ್ತೆ. ಹಾಗಾಗಿ ಬಜಾಜ್ಗೆ ಅನ್ಸಿದ್ದೇನು ಅಂದ್ರೆ, ನಮ್ಮ ಬೈಕ್ ಕೂಡ ಈ ಒಂದು ನಕ್ಷತ್ರದ ಹಾಗೇನೆ ತನ್ನ ವೇಗದಿಂದ ಸ್ಟ್ರಾಂಗ್ ವೈಬರ್ನ ಕೊಡ್ತಾ ಅಸಾಧ್ಯವಾದಂತ ಎನರ್ಜಿನ ಅದು ಬಿಡುಗಡೆ ಮಾಡ್ತಾ ಸಾಗಬೇಕು ಅನ್ನೋದು. ಆದ್ರಿಂದ ಅದಕ್ಕೆ ಪಲ್ಸರ್ ಎಂಬ ಹೆಸರನ್ನ ಇಡಲಾಯಿತು. ಇದು ಲಾಂಚ್ ಮಾಡಲಾದಂತ ದಿನಾಂಕದಿಂದ ಪಲ್ಸರ್ 150 ಮತ್ತು 180 ಸಿಸಿಯ ಗಾಡಿಗಳು ಶೋರೂಮ್ಗಳಲ್ಲಿ ಬಿಡುಗಡೆ ಆದಾಗ ಇಡೀ ಬೈಕ್ ಬಜಾರ್ ಒಂದ್ಸಲ ಶೇಕ್ ಆಗಿತ್ತು. ಯಾಕೆಂದ್ರೆ ಆ ಒಂದು ಸಮಯದಲ್ಲಿ ಇತರ ಬೈಕ್ಗಳು ಸಿಂಪಲ್ ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಡಿಸೈನ್ ಅಲ್ಲಿ ಬರ್ತಿದ್ವು. ಆದ್ರೆ ಪಲ್ಸರ್ ಮೊದಲ ನೋಡ್ತಲೇ ಅದು ತಾನು ಇದೆಲ್ಲಕ್ಕಿಂತನೂ ಕೂಡ ಬೇರೆಯಾಗಿನೇ ಕಾಣಿಸ್ತಿತ್ತು. ಯಂಗರ್ ಜನರೇಷನ್ ನ ಎಷ್ಟೋ ಜನ ಯುವಕರು ಆಗ ಶೋರೂಮ್ಗಳಿಗೆ ಕೇವಲ ಅದನ್ನ ನೋಡುವಂತ ಸಲುವಾಗಿನೇ ಅದರ ಭಾರಿ ಗಾತ್ರದ ಡೂಮ್ ಟ್ಯಾಂಕ್ ಅನ್ನ ಟಚ್ ಮಾಡೋದಕ್ಕೆ ಮತ್ತು ಅದರ ಎಕ್ಸಾಸ್ಟ್ ಸೌಂಡ್ ಅನ್ನ ಕೇಳೋದಕ್ಕೆ ಅಂತಾನೆ ಓಡೋಡಿ ಬರ್ತಿದ್ರು. ಅದರ ಫ್ರಂಟ್ ಡಿಸ್ಕ್ ಬ್ರೇಕ್, ಎಲೆಕ್ಟ್ರಿಕ್ ಸ್ಟಾರ್ಟ್ ಮತ್ತು ಟ್ರೈನ್ ಪೈಲಟ್ ಲ್ಯಾಂಪ್ಗಳು ಮುಂತಾದ ಸ್ಪೆಷಲ್ ಫ್ಯೂಚರ್ ಯುವಕರನ್ನ ತೀವ್ರವಾಗಿ ಆಕರ್ಷಿಸಿದ್ವು. ಯಾಕೆಂದ್ರೆ ಈ ಒಂದು ಬೆಲೆಯಲ್ಲಿ ಆಗ ಇಂಡಿಯಾದಲ್ಲಿ ಇಷ್ಟೆಲ್ಲ ಅನುಕೂಲಕರ ಫ್ಯೂಚರ್ ಹೊಂದಂತ ಇತರೆ ಯಾವುದೇ ಬೈಕ್ ಇರಲಿಲ್ಲ. ಮತ್ತೆ ಈ ಒಂದು ಕಾರಣದಿಂದಲೇ ಪಲ್ಸರ್ ಬೈಕ್ ಬಜಾಜ್ನ ಹಳೆ ಛಾಪನ ತಕ್ಷಣ ಮರುಕಳಿಸುವಂತೆ ಮಾಡಿತು.
ಯಾಕೆಂದ್ರೆ ಅಷ್ಟು ವರ್ಷಗಳ ಕಾಲ ಹಳೆಯ ಕಾಲದ ಸ್ಕೂಟರ್ ಕಂಪನಿಯಾಗಿ ಕರೆಯಲ್ಪಡ್ತಿದ್ದಂತ ಬ್ರಾಂಡ್ ಈಗ ಭಾರತದ ಅತ್ಯಂತ ಜನಪ್ರಿಯ ಪರ್ಫಾರ್ಮಿಂಗ್ ಬೈಕ್ ಬ್ರಾಂಡ್ ಆಗಿ ಮಾರ್ಪಟ್ಟಿತ್ತು. ಅಲ್ಲದೆ ಬಜಾಜ್ ಈ ಒಂದು ಬೈಕ್ ಅನ್ನು ತನ್ನ ಮನಸ್ಸಿಂದ ತಯಾರಿಸಿತ್ತು. ಓಗಿಲ್ಟಿ ಅಂಡ್ ಮ್ಯಾಥರ್ ಎಂಬ ವಿಶ್ವದ ಟಾಪ್ ಮೋಸ್ಟ್ ಅಡ್ವರ್ಟೈಸಿಂಗ್ ಮತ್ತು ಮಾರ್ಕೆಟಿಂಗ್ ಏಜೆನ್ಸಿಯನ್ನ ನೇಮಿಸಲಾಯಿತು. ಈ ಪಲ್ಸರ್ ಬೈಕ್ ಸಂಪೂರ್ಣವಾಗಿ ಪುರುಷರಿಗಾಗಿನೇ ತಯಾರಾದಂತಹ ಒಂದು ಬೈಕ್. ಈ ಎಲ್ಲ ಕಾರಣಗಳಿಂದ ಪಲ್ಸರ್ ಬೈಕ್ ಭಾರತೀಯ ಮೋಟಾರ್ ಸೈಕಲಿಂಗ್ ವಲಯದ ಮೇಲೆ ತಕ್ಷಣನೇ ತನ್ನ ಪ್ರಭಾವವನ್ನು ಬೀರೋದಕ್ಕೆ ಶುರುವಾಯಿತು. ಏಕೆಂದ್ರೆ 2003 ಮತ್ತು 2004 ಫೈನಾನ್ಷಿಯಲ್ ಇಯರ್ ನಲ್ಲಿಯೇ ಪಲ್ಸರ್ನ ಬೈಕ್ ಸುಮಾರು 2.8 ಲಕ್ಷಕ್ಕಿಂತ ಹೆಚ್ಚು ಯೂನಿಟ್ಗಳು ಬಿಕಾರಿಯಾಗಿ ತನ್ನೆಲ್ಲ ಪ್ರತಿಸ್ಪರ್ಧಿಗಳಿಗೆ ಸರಿಯಾದ ಟಕ್ಕರನ್ನ ಕೊಟ್ಟಿತ್ತು. ಅಷ್ಟೇ ಅಲ್ಲ, ನವೆಂಬರ್ 2025 ವೇಳೆಗೆ ಪಲ್ಸರ್ನ ಒಟ್ಟು 10 ಲಕ್ಷ ಯೂನಿಟ್ಗಳ ಸೇಲ್ಸ್ ದಾಟಿತ್ತು. ಪಲ್ಸರ್ ಬೈಕನ್ನ ಈ ದೇಶದ ಬಹಳಷ್ಟು ಜನ ಇಷ್ಟಪಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಅಂಕಿ ಅಂಶದ ಉದಾಹರಣೆ ಸಾಕಲ್ವಾ? ಪಲ್ಸರ್ ದೇಶದ ನಂಬರ್ 1 ಬೈಕ್ ಬ್ರಾಂಡ್ ಆಗಿ ಗುರುತಿಸಿಕೊಳ್ಳುವಂತ ದಾಪುಗಾಲನ್ನ ಇಟ್ಟಿತ್ತು. ನಗರಗಳಲ್ಲಿ ರಾತ್ರಿಯಲ್ಲಿ ಪಲ್ಸರ್ ಗ್ಯಾಂಗ್ಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದ್ವು. ಕಪ್ಪು ಹೆಲ್ಮೆಟ್ಗಳು, ಮ್ಯಾಸ್ಕುಲಿನ್ ಬೈಕ್ಗಳು ಮತ್ತು ಅವುಗಳ ಆ ಐಕಾನಿಕ್ ಎಕ್ಸಾಸ್ಟ್ ಸೌಂಡ್ ಕೇಳಿ ಬಂದ್ರೆ ಸಾಕು, ಜನರಿಗೆ ತಕ್ಷಣ ಗೊತ್ತಾಗ್ತಿತ್ತು ಖಚಿತವಾಗಿ ಯಾರೋ ಪಲ್ಸರ್ ರೈಡರ್ಗಳು ಬಂದಿದ್ದಾರೆ ಅಂತ. ಈ ರೈಡರ್ಗಳು ಪಲ್ಸರ್ ಕ್ಲಬ್ಗಳು ಮತ್ತು ಆನ್ಲೈನ್ ಫೋರಮ್ಗಳನ್ನು ಕೂಡ ರಚಿಸಿಕೊಂಡ್ರು. ಅಲ್ಲಿ ಜನ ಮಾಡಿಫಿಕೇಶನ್ಗಳು, ಮ್ಯಾಕ್ಸಿಮಮ್ ಸ್ಪೀಡ್ ಮತ್ತು ಸ್ಟಂಟ್ ವಿಡಿಯೋಗಳನ್ನ ಕೂಡ ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇದಾದ ನಂತರ ಈ ದೇಶದಲ್ಲಿ ಬೈಕ್ಗಳು ಕೇವಲ ದಿನ ಸಂಚಾರದ ಪ್ಯಾಸೆಂಜರ್ ಗಾಡಿಗಳಂತೆ ಉಳಿಲಿಲ್ಲ. ಬದಲಿಗೆ ಜನ ಅವುಗಳನ್ನ ಥ್ರಿಲ್, ಫನ್ ಮತ್ತು ಆ ಒಂದು ರೈಡಿಂಗ್ ಫೀಲ್ ನೊಂದಿಗೆ ಓಡಿಸೋದಕ್ಕೆ ಶುರು ಮಾಡಿದ್ರು. 2010 ವೇಳೆಗೆ ಅಂದ್ರೆ ಲಾಂಚ್ ಆಗಿ ಸುಮಾರು 9 ವರ್ಷಗಳ ನಂತರ ಬಜಾಜ್ ಪ್ರತಿ ತಿಂಗಳು ಸುಮಾರು 60,000 ಪಲ್ಸರ್ಗಳನ್ನ ಮಾರಾಟ ಮಾಡ್ತಿತ್ತು. ಮತ್ತೆ ಪಲ್ಸರ್ 150 ಒಂದೇ ಅದರ ವಿಭಾಗದಲ್ಲಿ ಸುಮಾರು 43% ಮಾರುಕಟ್ಟೆ ಶೇರ್ ಅನ್ನ ಪಡೆದಿತ್ತು. ಆ ಒಂದು ಸಮಯದಲ್ಲಿ ಪಲ್ಸರ್ನ ಬ್ರಾಂಡ್ ಲಾಯಲ್ಟಿ ತುಂಬಾ ಬಲಿಷ್ಠವಾಗಿತ್ತು. ಪ್ರತಿಸ್ಪರ್ಧಿಗಳು ಹೊಸ ಮಾಡೆಲ್ಗಳನ್ನ ಬಿಡುಗಡೆ ಮಾಡಿದ್ರು ಕೂಡ ಪಲ್ಸರ್ ಮೇಲೆ ಅವುಗಳ ಯಾವುದೇ ಗಮನಾರ್ಹ ಪರಿಣಾಮ ಉಂಟಾಗ್ಲಿಲ್ಲ. ಅದೇ ಕಾರಣದಿಂದ ಪಲ್ಸರ್ನ ಮಾರುಕಟ್ಟೆ ಶೇರ್ ವ್ಯಾಲ್ಯೂ 2010ರಲ್ಲಿ 43% ಇದ್ರೆ 2011ರಲ್ಲಿ ಅದು 47%ಗೆ ಏರಿತ್ತು. ಮತ್ತೆ ಏಪ್ರಿಲ್ 2012 ವೇಳೆಗೆ ಪಲ್ಸರ್ನ ಒಟ್ಟು ಮಾರಾಟ 50 ಲಕ್ಷ ಯೂನಿಟ್ನಷ್ಟು ರೀಚ್ ಆಯಿತು. ಮತ್ತೆ ಈ ಒಂದು ಯಶಸ್ಸು ಬಜಾಜ್ಗೆ ಒಂದು ದೊಡ್ಡ ಆತ್ಮವಿಶ್ವಾಸವನ್ನ ಕೊಡ್ತು. ನಾವು ಭಾರತಕ್ಕಷ್ಟೇ ಅಲ್ಲ, ವಿಶ್ವ ದರ್ಜಾ ಬೈಕ್ಗಳನ್ನು ಕೂಡ ತಯಾರು ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ ಎಂಬ ಆತ್ಮಛಲ ಅವರಲ್ಲಿ ಬರೋದಕ್ಕೆ ಸಹಾಯವಾಯಿತು. ಅದರ ನಂತರ ಲ್ಯಾಟಿನ್ ಅಮೆರಿಕ, ಆಫ್ರಿಕಾ ಮತ್ತೆ ದಕ್ಷಿಣ ಏಷ್ಯಾ ಈ ರೀತಿ ಮುಂತಾದ ದೊಡ್ಡ ಮಾರುಕಟ್ಟೆಗಳಲ್ಲೂ ಕೂಡ ಬಜಾಜ್ ಪಲ್ಸರ್ ಅನ್ನ ಸಕ್ರಿಯವಾಗಿ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿತು. ಮತ್ತೆ ಕೆಲವೇ ವರ್ಷಗಳಲ್ಲಿ ಇದು ಕೊಲಂಬಿಯಾ, ಮೆಕ್ಸಿಕೋ, ಬಾಂಗ್ಲಾದೇಶ್, ನೇಪಾಳ್ ಮತ್ತೆ ನೈಜೀರಿಯಾದಲ್ಲೂ ಕೂಡ ಅತಿ ಹೆಚ್ಚಾಗಿ ಮಾರಾಟ ಆಗುವಂತ ಬೈಕ್ ಅಂತ ಗುರುತಿಸಿಕೊಳ್ತು. ಹಾಗೂ ಅದೇ ವರ್ಷ 2012ರಲ್ಲಿ ಬಜಾಜ್ ಪಲ್ಸರ್ NS200 ಅನ್ನ ಲಾಂಚ್ ಮಾಡುತ್ತೆ. ಆದರೆ 2024ರಲ್ಲಿ ಪಲ್ಸರ್ ತನ್ನ ಅತಿ ದೊಡ್ಡ ಹೆಜ್ಜೆಯನ್ನು ಇಡೋದಕ್ಕೆ ವೇದಿಕೆಯನ್ನ ಸಿದ್ಧ ಮಾಡಿತ್ತು. ಆಗ ಅದು NS400 ಅನ್ನ ಲಾಂಚ್ ಮಾಡ್ತು. ಈ ಬೈಕು ಕೂಡ ಇತರೆ ಪಲ್ಸರ್ ಬೈಕ್ಗೆ ಸಿಕ್ಕಂತಾನೆ ಅದೇ ರೀತಿಯ ಪಾಸಿಟಿವ್ ರಿಯಾಕ್ಷನ್ ಸಿಕ್ತು. ಅದೇ ಕಾರಣದಿಂದ 2024ನೇ ವರ್ಷದಲ್ಲಿ ಪಲ್ಸರ್ ತನ್ನ 14,000 ಯೂನಿಟ್ಗಳನ್ನ ಮಾರಾಟ ಮಾಡಿ ಕಂಪನಿ ಎಲ್ಲಾ ಕಾಲದ ಡೈಲಿ ಸೇಲ್ಸ್ ರೆಕಾರ್ಡ್ ಅನ್ನು ಕೂಡ ಮುರಿದಿತ್ತು. ಏಕೆಂದ್ರೆ ಇದು ಕಂಪನಿಯ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಡೈಲಿ ಬೇಸಿಸ್ ನ ಸೇಲ್ ಆಗಿತ್ತು. ಅಷ್ಟೇ ಅಲ್ಲ, 2025 ವೇಳೆಗೆ ಪಲ್ಸರ್ನ ಒಟ್ಟು ಮಾರಾಟ 2 ಕೋಟಿ ಯೂನಿಟ್ ಅನ್ನ ದಾಟ್ತು. ಇದು ವಿಶ್ವದ ಯಾವುದೇ ಬೈಕ್ ಸೀರೀಸ್ ನ ಐತಿಹಾಸಿಕ ಮೈಲುಗಲ್ಲು ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಇದು ಪಲ್ಸರ್ ಹಾಗೂ ಅದರ ಯಶೋಗಾಥೆಯ ವಿವರ. ನೀವು ಕೂಡ ಪಲ್ಸರ್ ಬೈಕ್ ಅನ್ನ ಇಷ್ಟಪಡ್ತೀರಾ? ನೀವು ಕೂಡ ಅದನ್ನ ಓಡಿಸಿದ್ದೀರಾ? ಹಾಗಾದ್ರೆ ಈ ಒಂದು ಬೈಕ್ ಬಗ್ಗೆ ನಿಮ್ಮ ಅನುಭವವನ್ನ ಕಮೆಂಟ್ ನ ಮೂಲಕ ತಪ್ಪದೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.